ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ನಾನು KLE ಸೊಸೈಟಿ ಬಸವಪ್ರಭು ಕೋರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜಲ್ಲಿ ಚಿಕ್ಕೋಡಿನಲ್ಲಿ ಕೆಲಸ ಮಾಡ್ತಾ ಇರೋಂಥದ್ದು. ಇವತ್ತು ನಾನು ಸೆಕೆಂಡ್ ಸೆಮ್ಮಲ್ಲಿ BSc SCP ಸಿಲೆಬಸ್ಸಲ್ಲಿ ಯೂನಿಟ್ 4ಅಲ್ಲಿ ಈಥರ್ಸ್ ಅಂತ ಬರುತ್ತೆ. ಅದರದ್ದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಎರಡನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಸಿಲೆಬಸ್ ಪ್ರಕಾರ ನಾಮಾಂಕ್ಲೇಚರ್ ಆ್ಯಂಡ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಈಥರ್ಸ್ ಅದನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಾನು ಮುಂಚೆನೇ ಹೇಳಿದಂಗೆ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ನಾನು ಡಿಫೈನ್ ಮಾಡಬೇಕಾದ್ರೆ ಅದರಲ್ಲಿರುವಂಥ ಫಂಕ್ಷನಲ್ ಗ್ರೂಪ್ ವೆರಿ ಇಂಪಾರ್ಟೆಂಟ್ ರೋಲ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ಹೈಡ್ರೋಜನ್ ಆಟಮ್ಸ್ ಪ್ರೆಸೆಂಟ್ ಇನ್ ದೆಮ್. ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ದಿ functional group present in them. Functional group is the one which going to decide the property of the molecule. ಅದನ್ನು ಅಷ್ಟೇ ಅದು ಡಿಸೈಡ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನು ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಕಂಟೈನ್ ಆಕ್ಸಿಜನ್ ವಿಚ್ ಆರ್ ಬಾಂಡೆಡ್ ಟು ಟೂ ಗ್ರೂಪ್ಸ್ ಅಂಥದಕ್ಕೆ ನಾವೇನಂತ ಕರಿತೀವಿ, ಈಥರ್ಸ್ ಅಂತ ಕರಿತೀವಿ. ಈಥರ್ಸ್ ಆರ್ ದಿ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ದಟ್ ಮೋಸ್ಟ್ಲಿ ಕಂಟೈನ್ ಆಕ್ಸಿಜನ್ ಆಟಮ್ ಆ್ಯಂಡ್ ಬಾಂಡೆಡ್ ಟು ಆಲ್ಕೈಲ್ ಆಗಿರ್ಬೋದು, ಅರೈಲ್ ಆಗಿರ್ಬೋದು. ಒಂದು ಆಲ್ಕೈಲ್ ಒಂದು ಅರೈಲ್ ಆಗಿರ್ಬೋದು, ಅದಕ್ಕೆ ಕಂಬೈನ್ ಆಗುತ್ತೆ. ಇಲ್ಲಿ ಚಿತ್ರದಲ್ಲಿ ತೋರಿಸ್ತಿದ್ದೀವಲ್ಲ ಹಾಗೆ ಓ ಆ ಕಡೆ ಈ ಕಡೆಗೆ ಆರ್ ಗ್ರೂಪ್ ಇರುತ್ತೆ. ಆರ್ ಗ್ರೂಪು ಸೇಮ್ ಇರ್ಬೋದು ಅಥವಾ ಬೇರೆ ಇರ್ಬೋದು, ಆಲ್ಕೈಲ್ ಇರ್ಬೋದು, ಅರೈಲ್ ಇರ್ಬೋದು. ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಈಥರ್ಸ್ ಆಸ್ ಅ ಡೆರಿವೇಟಿವ್ಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ಒನ್ ಆಫ್ ದಿ ಹೈಡ್ರೋಜನ್ಸ್ ಆಫ್ ದಿ ವಾಟರ್ ಇಸ್ ರಿಪ್ಲೇಸ್ಡ್ ಬೈ ದಿ ಆರ್ ಗ್ರೂಪ್. ಅವಾಗ ಅದನ್ನೇನಂತ ಕರಿತೀವಿ ನಾವು, ಈಥರ್ಸ್ ಅಂತ ಕರಿತೀವಿ. ದೇ ಹ್ಯಾವ್ ದಿ ಜನರಲ್ ಫಾರ್ಮುಲಾ ROR' ಅಂತ ಹೇಳ್ತೀವಿ. ಸ್ಟ್ರಕ್ಚರ್ಸ್ ಆಫ್ ಈಥರ್ಸ್ನ ತೊಗೊಂಡ್ರೆ ಆಕ್ಸಿಜನ್ ಏನಿದೆಯಲ್ಲ ಆ ಮಧ್ಯದಲ್ಲಿರುವಂಥ ಆಕ್ಸಿಜನ್ನು sp3 ಹೈಬ್ರಿಡೈಸ್ಡ್ ಆಗಿದೆ. ಜೊತೆಗೆ ಆ ಕಡೆ ಈ ಕಡೆಗೆ ಆರ್ ಗ್ರೂಪ್ ಇರುತ್ತೆ. ಆರ್ ಗ್ರೂಪ್ ಏನು ಮಾಡುತ್ತೆ, ಸಿ ಮತ್ತು O ಮಧ್ಯದಲ್ಲಿ ಒಂದು ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ ಬೈ ದಿ ಓವರ್ಲ್ಯಾಪಿಂಗ್ ಆಫ್ ದಿ ಟೂ ಆಫ್ ಫಿಲ್ಡ್ sp3 hybrid orbitals of oxygen atom with the filled orbitals of carbon atoms to form the two alkyl group. ಎರಡು ಕಡೆಗೆ ಆಲ್ಕೈಲ್ ಗ್ರೂಪ್ ಆಗುತ್ತೆ. ನೆಕ್ಸ್ಟು ರಿಮೈನಿಂಗ್ ಟು sp3 hybrid orbitals of oxygen atoms are occupied by two unshared pair of electrons. ಎರಡು unshared pair of electrons ಇರುತ್ತೆ. ಹಂಗಾಗಿ ಬಾಂಡ್ ನಿಮಗೆ ಅಕಾರ್ಡಿಂಗ್ ಟು ದ ವೆಸ್ಪಾರ್ ಥಿಯರಿ ಪ್ರಕಾರ ಗೊತ್ತಿದೆ, ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೇ ಟ್ರೈ ಟು ರಿಪಲ್. ಹಾಗಾಗಿ ಟೆಟ್ರಾಹೈಡ್ರಲ್ ಮೆಂಟ್ ಆಗಲ್ಲ, ಡಿಸ್ಟಾರ್ಟೆಡ್ ಶೇಪ್ ಬರುತ್ತೆ. ಸೊ ಬಾಂಡ್ ಆ್ಯಂಗಲ್ 110 ಡಿಗ್ರಿ ಇರುತ್ತೆ ಇನ್ಸ್ಟೆಡ್ ಆಫ್ 109 ಡಿಗ್ರಿ. 0.5 ಇರೋದು ಬದಲು ಸಿನ್ಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಟೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಹಾಗಾಗಿ ಏನಾಗುತ್ತೆ ಅಂದರೆ 110 ಡಿಗ್ರಿ ಇರುತ್ತೆ ನಿಮಗೆ. ಸೊ ಶೇಪ್ ಯಾವ ಥರ ಇರುತ್ತೆ ಅಂದರೆ ಈ ರೀತಿಯಾಗಿ sp3 ಇದ್ರೂ ಡಿಸ್ಟಾರ್ಟೆಡ್ ಶೇಪ್ ಆಗಿರುತ್ತೆ ನಿಮಗೆ. ಸೊ ಹಾಗಾಗಿ ಸ್ಟ್ರಕ್ಚರ್ ಆಫ್ ಈಥರು ಈ ಥರ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಹೇಗೆ ನನ್ನ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದಿ ಆರ್ ಗ್ರೂಪ್, ನಾನು ಹೇಳಿದೆ ಮಧ್ಯದಲ್ಲಿ ಆಕ್ಸಿಜನ್ ಇರುತ್ತೆ, ಆ ಕಡೆ ಈ ಕಡೆ ಆರ್ ಗ್ರೂಪ್ ಇರುತ್ತೆ. ಆರ್ ಗ್ರೂಪ್ ಏನಾದರೂ ಸೇಮ್ ಇತ್ತು ಅಂತಂದರೆ ಅದನ್ನು ಸಿಮೆಟ್ರಿಕಲ್ ಅಂತ ಕರಿತೀವಿ. ಆರ್ ಗ್ರೂಪ್ ಏನಾದರೂ ಬೇರೆ ಬೇರೆ ಇತ್ತು ಅಂದರೆ ಅವಾಗ ಅದನ್ನು ನಾವು ಮಿಕ್ಸ್ಡ್ ಅಥವಾ ಅನ್ಸಿಮೆಟ್ರಿಕಲ್ ಈಥರ್ಸ್ ಅಂತ ಕರೀತಾರೆ. ಸಿಮೆಟ್ರಿಕಲ್ ಈಥರ್ಸ್, ಸಿಂಪಲ್ ಈಥರ್ಸ್ ಅಂತಾರೆ, ಇಲ್ಲಾಂದರೆ ಮಿಕ್ಸ್ಡ್ ಅಥವಾ ಅನ್ಸಿಮೆಟ್ರಿಕಲ್ ಈಥರ್ಸ್ ಅಂತ ಕರೀತಾರೆ. ಅದು ಆಲ್ಕೈಲ್ ಗ್ರೂಪ್ ಇರ್ಬೋದು ಅಥವಾ ಅರೈಲ್ ಗ್ರೂಪ್ ಇರ್ಬೋದು. ಆಕ್ಸಿಜನ್ ಇದೆ, ಆ ಕಡೆ ಈ ಕಡೆ ಆರ್ ಗ್ರೂಪ್ ಇದೆ. ಆರ್ ಗ್ರೂಪ್ ಏನಾದರೂ ಸೇಮ್ ಇತ್ತು ಅಂತಂದರೆ ಸಿಮೆಟ್ರಿಕಲ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಐ ಕ್ಯಾನ್ ಕ್ಲೀವ್ ದಿ ಮಾಲಿಕ್ಯೂಲ್, ಹಾಗಾಗಿ ಅದನ್ನು ಸಿಮೆಟ್ರಿಕಲ್ ಈಥರ್ಸ್ ಅಂತೀವಿ ಅಥವಾ ಸಿಂಪಲ್ ಅಂತ ಕರಿತೀವಿ. ಮಿಕ್ಸ್ಡ್ ಅಂತಂದರೆ ಎರಡು ಆರ್ ಗ್ರೂಪ್ಗಳು ಬೇರೆ ಬೇರೆ ಆಗಿರುತ್ತೆ. ಅನ್ಸಿಮೆಟ್ರಿಕಲ್ ಇರುತ್ತೆ, ಅದನ್ನು ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಕ್ಲೀವ್ ಮಾಡೋಕ್ಕಾಗಲ್ಲ, ಹಾಗಾಗಿ ಅದನ್ನು ಅನ್ಸಿಮೆಟ್ರಿಕಲ್ ಈಥರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ನಮಗೆ ಈಥರ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಈಗ ನಾನು ನಾಮಂಕ್ಲೇಚರ್ ಹೇಳಬೇಕು. ಯೂಶ್ವಲಿ ನಾಮಂಕ್ಲೇಚರ್ ನಾವು ಎರಡು ಮೆಥಡ್ನ ಕನ್ಸಿಡರ್ ಮಾಡ್ತೀವಿ. ಒಂದಕ್ಕೆ ಟ್ರಿವಿಯಲ್ ನೇಮ್ಸ್ ಅಥವಾ ಕಾಮನ್ ನೇಮ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಐಪ್ಯಾಕ್ ನಾಮಂಕ್ಲೇಚರ್ ಅಂತ ಹೇಳ್ತೀವಿ. ಈ ಕಾಮನ್ ನೇಮ್ಸ್ ಅಂದರೆ ದ ನೇಮ್ ಆಫ್ ಎನ್ ಈಥರ್ ಈಸ್ ಗಿವನ್ ಬೈ ಸೈಟಿಂಗ್ ದಿ ಟೂ ಗ್ರೂಪ್ಸ್ ಅಟ್ಯಾಚ್ ಟು ಈಥರ್ ಆಕ್ಸಿಜನ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋಡ್ ಬೈ ದಿ ವರ್ಡ್ ಈಥರ್. ಈಗ ಎರಡು ಗ್ರೂಪ್ ಇದೆ ಮಧ್ಯದಲ್ಲಿ, ಅದಕ್ಕೆ ಏನು ಮಾಡ್ತಾರೆ, ಈಥರ್ ಅಂತ ಹೇಳ್ತಾರೆ ಕಾಮನ್ ನೇಮಲ್ಲಿ. ಎರಡು ಗ್ರೂಪ್ ಏನಿದೆಯಲ್ಲ ಅದನ್ನು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಕನ್ಸಿಡರ್ ಮಾಡ್ತಾರೆ. ಈಥೈಲ್, ಮಿಥೈಲ್, ಈಥರ್ ಅಂತ ಕರೀತಾರೆ. ಈಥೈಲ್, ಫೈನೈಲ್, ಈಥರ್ ಅಂತ ಕರೀತಾರೆ. ಕೆಲವು ಸಲ ಸೇಮ್ ಗ್ರೂಪ್ ಏನಾದರೂ ರಿಪೀಟ್ ಆಗಿತ್ತು ಅಂತಂದರೆ ಅವಾಗ ನಾವು ಡೈ ಈಥೈಲ್ ಈಥರ್, ಡೈ ಮಿಥೈಲ್ ಈಥರ್ ಆ ರೀತಿಯಾಗಿ ನಾವು ಯೂಸ್ ಮಾಡ್ತೀವಿ. ಕಾಮನ್ ನೇಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಎರಡು ಆರ್ ಗ್ರೂಪ್ ಏನಿದೆಯಲ್ಲ ಆರ್ ಗ್ರೂಪ್ನ ಹೇಳಿ ಆ ಜೊತೆಗೆ ಈಥರಿಂದ ಎಂಡ್ ಮಾಡ್ತೀವಿ. ದಟ್ ಈಸ್ ಅ ಕಾಮನ್ ನೇಮ್. ಐಯೋಪ್ಯಾಕ್ ನಾಮಂಕ್ಲೇಚರ್ಲಿ we are going to consider them as oxy ಅಂತ ಹೇಳ್ತೀವಿ. ದಟ್ಸ್ ಅ ಸಫೆಕ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್. ಅದಕ್ಕೆ ಎರಡು ಗ್ರೂಪ್, ಒಂದು ಆಕ್ಸಿಗೆ ಯಾವುದು ಸ್ಮಾಲರ್ ಗ್ರೂಪ್ ಇರುತ್ತಲ್ಲ ಅದನ್ನು ಆಕ್ಸಿಗೆ ಅಟ್ಯಾಚ್ ಮಾಡಿ, ಲಾರ್ಜರ್ ಗ್ರೂಪ್ ಇರೋದನ್ನು ಪಾರ್ಟ್ ಆಫ್ ದಿ ಆಲ್ಕೇನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಕಾರ್ಡಿಂಗ್ ಟು ಐಪ್ಯಾಕ್ ಈಥರ್ಸ್ ಆರ್ ಕನ್ಸಿಡರ್ ಆಸ್ ಸಬ್ಸ್ಟಿಟ್ಯೂಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದ ಹೈಡ್ರೋಕಾರ್ಬನ್ ಅಟ್ಯಾಚ್ ಟು ಆಕ್ಸಿಜನ್ ಆಟಮ್
ವಿತ್ ದ ಲಾರ್ಜೆಸ್ಟ್ ಚೈನ್ ಈಸ್ ಕನ್ಸಿಡರ್ ಆಸ್ ದಿ ಪೇರೆಂಟ್ ಹೈಡ್ರೋಕಾರ್ಬನ್. ಸ್ಮಾಲ್ ಯಾವುದಿರುತ್ತಲ್ಲ ಅದನ್ನು ನಾವು ಆಕ್ಸಿಗೆ ಸೇರಿಸ್ಕೊಳ್ತೀವಿ. ಸೊ ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ CH3 CO CH3 ಎರಡು ಕಡೆಗೂ CH3 ಗ್ರೂಪ್ ಇದೆ, ನೋ ಪ್ರಾಬ್ಲಮ್. ಹಾಗಾಗಿ ಮೆಥಾಕ್ಸಿ ಮೀಥೇನ್ ಅಂತ ಹೇಳ್ತೀವಿ. ಇನ್ನೊಂದ್ಸಲ ಎಥಾಕ್ಸಿ ಈಥೇನ್ ತೊಗೊಳ್ತೀನಿ, ಎರಡೂ ಮಿಕ್ಸ್ ಇದೆ. ಒಂದು CH3 ತೊಗೊಂಡಿದ್ದೀನಿ, ಒಂದು C2H5 ತೊಗೊಂಡಿದ್ದೀನಿ. C2H5ನ ಲಾಂಗರ್ ಪೇರೆಂಟ್ ಹೈಡ್ರೋಕಾರ್ಬನ್ ಚೈನ್ ಅಂತ ಕನ್ಸಿಡರ್ ಮಾಡ್ತೀನಿ, ಹಂಗೆ ಅದನ್ನು ಈಥೇನ್ ಅಂತ ಹೇಳ್ತೀನಿ. ಈ ಆಕ್ಸಿನ ಸ್ಮಾಲ್ ಗ್ರೂಪಿಗೆ ಸೇರಿಸ್ತೀನಿ, ಹಂಗಾಗಿ ಇದು ಮೆಥಾಕ್ಸಿ ಈಥೇನ್ ಆಗುತ್ತೆ. ಈ ರೀತಿಯಾಗಿ ಅದನ್ನು ನಾವು ನಾಮನ್ಕ್ಲೇಚರ್ನ ಮಾಡ್ತೀನಿ. ಸೊ ಟು ಅಂಡರ್ಸ್ಟ್ಯಾಂಡ್ ಎರಡು ಕಾಮನ್ನು ಮತ್ತು ಐಯುಪ್ಯಾಕ್ ನಾಮನ್ಕ್ಲೇಚರ್ ನೋಡೋದಾದರೆ C2H5O C2H5 ಇದ್ದರೆ ಡೈಇಥೈಲ್ ಈಥರ್ ಅಂತ ಹೇಳ್ತೀವಿ. ಬಿಕಾಸ್ ಇಟ್ ಹ್ಯಾಸ್ ಬೀನ್ ರಿಪೀಟೆಡ್ 2 times. ವಿಚ್ ಗ್ರೂಪ್ ಈಸ್ ರಿಪೀಟೆಡ್? ಈಥೈಲ್ ಗ್ರೂಪ್ ಈಸ್ ರಿಪೀಟೆಡ್ ಟ್ವೈಸ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಅಸ್ ಡೈಇಥೈಲ್ ಈಥರ್ ಅಂತ ಹೇಳ್ತೀವಿ. ಐಯುಪ್ಯಾಕ್ ನಾಮನ್ಕ್ಲೇಚರ್ ತೊಗೊಳ್ಳೋದಾದರೆ ನನಗೆ ಒಂದು ಸ್ಮಾಲ್ ಎರಡು ಸೇಮ್ ಇದೆ, ಹಾಗಾಗಿ ಒಂದನ್ನು ಆಕ್ಸಿಗೆ ಸೇರಿಸ್ತೀನಿ, ಇನ್ನೊಂದನ್ನು ಪೇರೆಂಟ್ ಚೈನ್ ಅಂತ ಕನ್ಸಿಡರ್ ಮಾಡ್ತೀನಿ, ಹಂಗಾಗಿ ಎಥಾಕ್ಸಿ ಈಥೇನ್ ಆಗುತ್ತೆ. ಅದೇ ಥರ ಡೈಮಿಥೈಲ್ ಈಥರ್ ಆ ಕಡೆ ಈ ಕಡೆಗಿದೆ, ಸೊ ಇದು ಮೆಥಾಕ್ಸಿ ಮೀಥೇನ್ ಅಂತ ಹೇಳ್ತೀವಿ. ಒಂದು CH ಗ್ರೂಪ್ ಒಂದು C2H5 ಗ್ರೂಪ್ ಇದ್ದರೆ ಈಥೈಲ್ ಮಿಥೈಲ್ ಈಥರ್ ಅಂತ ಹೇಳ್ತೀವಿ, ಅಥವಾ ಮೆಥಾಕ್ಸಿ ಈಥೇನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ CH3O CH3 ಟ್ವೈಸ್ ಇದೆ ಅಂದರೆ ಮಿಥೈಲ್ ಐಸೋಪ್ರೊಪೈಲ್ ಈಥೈಲ್ ಅಂತ ಹೇಳ್ತೀವಿ. ಐಯುಪ್ಯಾಕ್ ನಾಮನ್ಕ್ಲೇಚರ್ ತೊಗೊಂಡ್ರೆ 2-ಮಿಥಾಕ್ಸಿ ಪ್ರೊಪೇನ್ ಅಂತ ಹೇಳ್ತೀವಿ. ಅದೇ ಥರ ಡೈಫಿನೈಲ್ ಈಥರ್ ಇದೆ, ಫಿನಾಕ್ಸಿ ಬೆನ್ಝೀನ್ ಅಂತ ಹೇಳ್ತೀವಿ. ಯಾವುದು ಸ್ಮಾಲರ್ ಗ್ರೂಪ್ ಇರುತ್ತಲ್ಲ ಐಯುಪ್ಯಾಕ್ ನಾಮನ್ಕ್ಲೇಚರ್ಲಿ, ದಟ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ವಿತ್ ಆಕ್ಸಿ. ಅದೇ ಥರ ಅನಿಸೋಲ್ ಅಂತ ಕರಿತೀವಿ, ಅಥವಾ ಮಿಥೈಲ್ ಫಿನೈಲ್ ಈಥರ್ ಅಂತ ಹೇಳ್ತೀವಿ, ಮೆಥಾಕ್ಸಿ ಬೆನ್ಝೀನ್ ಅಂತ ಹೇಳ್ತೀವಿ. ಐಯುಪ್ಯಾಕ್ ನಾಮನ್ಕ್ಲೇಚರ್ಲಿ ಆಕ್ಸಿ ಅಂತ ನಾವು ಸಫಿಕ್ಸ್ನ ಯೂಸ್ ಮಾಡ್ತೀವಿ, ಆದರೆ ಕಾಮನ್ ನೇಮಲ್ಲಿ ಲಾಸ್ಟಲ್ಲಿ ಈಥರ್ ಅನ್ನೋದನ್ನು ನಾವು ಹೇಳ್ತೀವಿ. ಮೆಥಡ್ಸ್ ಆಫ್ ಪ್ರಿಪ್ರೇಷನ್, ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಎನಿ ನಂಬರ್ ಆಫ್ ಮೆಥಡ್ಸ್. ಆದರೆ ನಾವು ನಿಮ್ಮ ಸಿಲೆಬಸ್ ಪ್ರಕಾರ ನೋಡೋದಾದರೆ 3 ಮೆಥಡಲ್ಲಿ ನಾವು ಅದನ್ನು ಪ್ರಿಪ್ರೇಷನ್ ನೋಡಬೇಕಾಗುತ್ತೆ. ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಆಗುತ್ತೆ, ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಅಂತ ಹೇಳ್ತೀವಿ, ಆಲ್ಕೈಲ್ ಹ್ಯಾಲೈಡ್ ವಿತ್ ಡ್ರೈ ಸಿಲ್ವರ್ ಆಕ್ಸೈಡ್. ಈ 3 ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ನಾವು ನೋಡ್ಕೊಳ್ತಾ ಹೋಗ್ಬೋದು. ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಅಂದರೆ DE ಅಂತ ಯಾವಾಗ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಇಫ್ ಯು ವಾಂಟ್ ಟು ರಿಮೂವ್ ಸಮಥಿಂಗ್, ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್, ಹೈಡ್ರೇಷನ್ ಅಂದ್ರೇನು ಅಡಿಷನ್ ಆಫ್ ವಾಟರ್, ಡಿಹೈಡ್ರೇಷನ್ ಅಂದ್ರೇನು ರಿಮೂವಲ್ ಆಫ್ ವಾಟರ್. ಕಾರ್ಬಾಕ್ಸಿಲೇಷನ್, ಅಡಿಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ಗೆ ಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ. ಡಿಕಾರ್ಬಾಕ್ಸಿಲೇಷನ್ ಅಂದರೆ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಷನ್. ಡಿಹೈಡ್ರೋ ಹ್ಯಾಲೋಜನೇಷನ್ ಅಂದರೆ ರಿಮೂವಲ್ ಆಫ್ HX. ಅಂದರೆ ಎಲ್ಲೆಲ್ಲಿ ನೀವು ಏನಾದರೂ ರಿಮೂವ್ ಮಾಡಬೇಕಾದ್ರೆ ಅವಾಗ DE ವರ್ನ ಯೂಸ್ ಮಾಡ್ತೀರಾ. ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್ ಫ್ರಮ್ ಅನ್ ಆಲ್ಕೋಹಾಲ್. ಈ ರಿಯಾಕ್ಷನ್ ಮಾಡಿದಾಗ ನಿಮಗೆ ಈಥರ್ ಬರುತ್ತೆ. ಯೂಶಲಿ ಈ ರಿಯಾಕ್ಷನ್ ನಾವು ಪ್ರೋಟಿಕ್ ಆ್ಯಸಿಡ್ ಲೈಕ್ ಸಲ್ಫ್ಯೂರಿಕ್ ಆ್ಯಸಿಡ್, ಫಾಸ್ಫೋರಿಕ್ ಆ್ಯಸಿಡ್ ಇದ್ರ ಜೊತೆಗೆ ಮಾಡ್ತೀವಿ. ಸೊ ಪ್ರೊಡ್ಯೂಸ್ ಈಥರ್ ವೆನ್ ಯು ಹೀಟ್ ಅಟ್ 140 degrees centigrade. ದಿಸ್ ಇಸ್ ಅನ್ ಐಡಿಯಲ್ ಮೆಥಡ್ ಫಾರ್ ದಿ ಪ್ರಿಪರೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್. ಥ್ರೂ ಪ್ರೈಮರಿ ದಿಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಈಸಿಯಾಗಿ ಪ್ರೈಮರಿ ಆಲ್ಕೋಹಾಲ್ಸಿಂದ ಮಾಡ್ಬೋದು. ಇಟ್ ಕ್ಯಾನ್ ಬಿ ಡಿಹೈಡ್ರೇಟೆಡ್ ಬೈ ಪ್ರೈಮರಿ ಆಲ್ಕೋಹಾಲ್ ಅಂದರೆ ಆಲ್ಕೋಹಾಲ್ಸ್ನ ಮತ್ತೆ ನಾವು ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಆಲ್ಕೋಹಾಲ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಪ್ರೈಮರಿ ಆಲ್ಕೋಹಾಲ್ಸ್ ಸೂಟಬಲ್ ಆಗುತ್ತೆ, ಅಪ್ಲಿಕಬಲ್ ಫಾರ್ ದಿ ಸಿಮೆಟ್ರಿಕಲ್ ಈಥರ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಎರಡು ಕಡೆ ಗ್ರೂಪು ಒಂದೇ ಇತ್ತು ಅಂದಾಗ ಸಿಮೆಟ್ರಿಕಲ್ ಈಥರ್ಸ್ ಅಂತ ಹೇಳ್ತೀವಿ. ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಈ ಮೆಥಡ್ನ ಯೂಸ್ ಮಾಡ್ಬೋದು. ದಿಸ್ ಸೂಟಬಲ್ ಮೆಥಡ್ ಫಾರ್ ದಿ ಪ್ರಿಪರೇಷನ್ ಆಫ್ symmetrical ether, suitable for the preparation of ethers having a primary alkyl groups only. ಪ್ರೈಮರಿ ಆಲ್ಕೈಲ್ ಗ್ರೂಪ್ ಇದ್ರೆ ಮಾಡ್ಬೋದು, ಟರ್ಷರಿ ಆಲ್ಕೈಲ್ ಗ್ರೂಪ್ ಇರ್ಬೋದು. ಅದೆಲ್ಲ ಆದರೆ ಇದನ್ನು ನಾನು ಮಾಡೋಕ್ಕಾಗಲ್ಲ, ಅಂದರೆ ಟರ್ಷರಿ ಆಲ್ಕೋಹಾಲ್ಸ್ ಇದ್ದರೆ ನಾನು ಮಾಡೋಕ್ಕಾಗಲ್ಲ. ಓನ್ಲಿ ಪ್ರೈಮರಿ ಇದ್ದರೆ ನಾನು ಈಸಿಯಾಗಿ ಮಾಡ್ಬೋದು. ಆಲ್ಕೈಲ್ ಗ್ರೂಪ್ ಶುಡ್ ಬಿ ಅನ್ಹಿಂಡರ್ಡ್ ಆ್ಯಂಡ್ ದ ಟೆಂಪ್ರೇಚರ್ ಶುಡ್ ಬಿ ಕೆಪ್ಟ್ ಲೋ, ಅದರ್ವೈಸ್ ದ ರಿಯಾಕ್ಷನ್ ಫೇವರ್ಸ್ ದಿ ಫಾರ್ಮೇಷನ್ ಆಫ್ ಆಲ್ಕೀನ್. ಈ ರಿಯಾಕ್ಷನ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ದ ಟೆಂಪ್ರೇಚರ್ ಕಡಿಮೆ ಇರಬೇಕು. ಟೆಂಪ್ರೇಚರ್ ಏನಾದರೂ ಜಾಸ್ತಿ ಮಾಡಿದ್ವಿ ಅಂದರೆ ಅದು ಇನ್ಸ್ಟೆಡ್ ಆಫ್ ಅಂಡರ್ಗೋಯಿಂಗ್ ಎ ಡಿಹೈಡ್ರೇಷನ್, it will undergo ಎಲಿಮಿನೇಷನ್ ಆಗಿಬಿಟ್ಟು ನಿಮಗೆ ಆಲ್ಕಿನ್ ಬರುವಂಥ ಚಾನ್ಸಸ್ ಇರುತ್ತೆ. ಸೆಕೆಂಡ್ರಿ ಅಥವಾ ಟರ್ಷರಿ ಆಲ್ಕೋಹಾಲ್ಸ್ ಗಿವ್ ದಿ ಕರಸ್ಪಾಂಡಿಂಗ್ ಈಥರ್ ವಾಸ್ ಅನ್ಸಕ್ಸಸ್ಫುಲ್ ಆ್ಯಸ್ ಎಲಿಮಿನೇಷನ್ ಆಗಿಬಿಟ್ಟು ನಿಮಗೆ ಆಲ್ಕಿನ್ ಬರುತ್ತೆ. ಹಾಗಾಗಿ ಈ ಮೆಥಡ್ನ ಪ್ರಿಪ್ರೇಷನ್ ಮಾಡಬೇಕು ಅಂದರೆ ಟೆಂಪ್ರೇಚರ್ ಕಡಿಮೆ ಇರಬೇಕು, ಓನ್ಲಿ ಪ್ರೈಮರಿ ಆಲ್ಕೋಹಾಲ್ಸ್ ನಾವು ಯೂಸ್ ಮಾಡಬೇಕಾಗತ್ತೆ. ಇದನ್ನು ಮಾಡಿದಾಗ ನಿಮಗೆ ಸಿಮೆಟ್ರಿಕಲ್ ಈಥರ್ಸ್ ಬರುತ್ತೆ, ಮತ್ತು ಟೆಂಪ್ರೇಚರ್ ಕಡಿಮೆ ಇರುವಂಥದ್ದನ್ನು ಪ್ರೈಮರಿ ಆಲ್ಕೋಹಾಲ್ಸ್ನ ನಾನು ಕನ್ವರ್ಟ್ ಮಾಡ್ಕೋಬೋದು. ಎಕ್ಸಾಂಪಲ್ ತೊಗೊಳ್ತಾರೆ, ಆಲ್ಕೋಹಾಲ್ ROH ಇರುತ್ತೆ, 2 moles ಆಫ್ ಆಲ್ಕೋಹಾಲ್ ಜೊತೆ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಿದಾಗ ಈ ಥರ ಬರುತ್ತೆ. ಅಲಾಂಗ್ ವಿತ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ವಾಟರ್. ಮಿಥೈಲ್ ಆಲ್ಕೋಹಾಲ್ಗೆ ಸಲ್ಫ್ಯೂರಿಕ್ ಆಸಿಡ್ 140 ಡಿಗ್ರಿಗೆ ಮಾಡಿದಾಗ
ನಿಮಗೆ ಅದೇ ಬರುತ್ತೆ. ಸೊ ಅದೇ ಥರ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಪ್ರೈಮರಿನೇ ತೊಗೊಂಡಿದ್ದೀನಿ. ಮಿಥೈಲ್ ಆಲ್ಕೋಹಾಲ್ ಇರ್ಬೋದು, ಈಥೈಲ್ ಆಲ್ಕೋಹಾಲ್ ಇರ್ಬೋದು, ಇವೆಲ್ಲ ಪ್ರೈಮರಿ ಆಲ್ಕೋಹಾಲ್ಸೇ ಇರ್ತವೆ. ಪ್ರೈಮರಿ ಆಲ್ಕೋಹಾಲ್ಸ್ ಆನ್ ಹೀಟಿಂಗ್ ವಿತ್ 140 ಡಿಗ್ರಿ ವಿತ್ ಸಲ್ಫ್ಯೂರಿಕ್ ಆಸಿಡ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಕರೆಸ್ಪಾಂಡಿಂಗ್ ಈಥರ್ ವಿತ್ ರಿಮೂವಲ್ ಆಫ್ ವಾಟರ್. ಆದರೆ ಸೇಮ್ ವೆನ್ ಯು ಡೂ ವಿತ್ ದ ಸೆಕೆಂಡ್ರಿ ಆಲ್ಕೋಹಾಲ್ ಮಾಡಿದಾಗ ಇನ್ಸ್ಟೆಡ್ ಆಫ್ ಗೆಟಿಂಗ್ ಎನ್ ಈಥರ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಪ್ರೋಪೀನ್ ಬರುತ್ತೆ. ಇಲ್ಲೇನಾಗುತ್ತೆ, ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ದಿಸ್ ಮೆಥಡ್ ಇಸ್ ಸಕ್ಸಸ್ಫುಲ್ ಓನ್ಲಿ ವೆನ್ ಯು ಕನ್ಸಿಡರ್ ದಿ ಪ್ರೈಮರಿ ಆಲ್ಕೋಹಾಲ್. ನೀವೇನಾದರೂ ಟರ್ಷರಿ ಆಲ್ಕೋಹಾಲ್ ಅಥವಾ ಸೆಕೆಂಡ್ರಿ ಆಲ್ಕೋಹಾಲ್ ಯೂಸ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಆಲ್ಕೀನ್ ನಾಟ್ ದಿ ಈಥರ್. ಅದೇ ಥರ ಸೆಕೆಂಡ್ ಮೆಥಡ್ ಇದೆ, ಅದಕ್ಕೆ ವಿಲಿಯಮ್ಸನ್ಸ್ ಈಥರ್ ಸಿಂಥಿಸಿಸ್ ಅಂತ ಹೇಳ್ತಾರೆ. ದಿಸ್ ಇಸ್ ಸೂಟಬಲ್ ಮೆಥಡ್ ಫಾರ್ ದಿ ಪ್ರಿಪರೇಷನ್ ಆಫ್ ಬೋತ್ ಸಿಮಿಟ್ರಿಕಲ್ ಅನ್ಸಿಮಿಟ್ರಿಕಲ್ ಈಥರ್ಸ್ ಲ್ಯಾಬ್ರೇಟರಿನಲ್ಲಿ ಮಾಡುವಂಥದ್ದು. ಸೋಡಿಯಂ ಆಲ್ಕಾಕ್ಸೈಡ್ ವಿಚ್ ಲೀಡ್ ಟು ದಿ ಫಾರ್ಮೇಷನ್ ಆಫ್ ಈಥರ್ ಅಂತ ಹೇಳ್ತಾರೆ. ಆಲ್ಕೈಲ್ ಹ್ಯಾಲೈಡ್ ಇಸ್ ಮೇಡ್ ಟು ರಿಯಾಕ್ಟ್ ದ ಸೋಡಿಯಂ ಆಲ್ಕಾಕ್ಸೈಡ್ ವಿಚ್ ಲೀಡ್ ಟು ದಿ ಫಾರ್ಮೇಷನ್ ಆಫ್ ಈಥರ್. ಸೊ SN2 ಮೆಕ್ಯಾನಿಸಮ್ನ ಫಾಲೋ ಮಾಡುತ್ತೆ ಫಾರ್ ಪ್ರೈಮರಿ ಆಲ್ಕೋಹಾಲ್. ಸೆಕೆಂಡ್ರಿ ಮತ್ತು ಟರ್ಷರಿ ಆಲ್ಕೋಹಾಲ್ಗೆ ಸಬ್ಸ್ಟಿಟ್ಯೂಟೆಡ್ ಮೇ ಬಿ ಆಲ್ಸೋ ಪ್ರಿಪೇರ್ಡ್ ಬೈ ಯೂಸಿಂಗ್ ದಿಸ್ ಮೆಥಡ್. ಸೊ ನಾವು ಹಳೆ ಮೆಥಡ್ನ ತೊಗೊಂಡ್ರೆ ಸೆಕೆಂಡ್ರಿ ಮತ್ತು ಸಬ್ಸ್ಟಿಟ್ಯೂಟೆಡ್ ಆಲ್ಕೈಲ್ ಗ್ರೂಪ್ಸು ಬರ್ತಿರಲಿಲ್ಲ ಈಥರ್ ಕಂಟೈನಿಂಗ್. ಆದರೆ ಇಲ್ಲಿ ಇಟ್ ಈಸ್ ಪಾಸಿಬಲ್ ಬಿಕಾಸ್ ಇಟ್ ಈಸ್ ಸೂಟಬಲ್ ಫಾರ್ ಬೋತ್ ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್ ಇದ್ರೂ ನಾನು ಇದನ್ನು ಯೂಸ್ ಮಾಡ್ಬೋದು. ಸಿಮೆಟ್ರಿಕಲ್ ಅನ್ಸಿಮೆಟ್ರಿಕಲ್ ಈಥರ್ಸ್ ಎರಡೂ ಪ್ರಿಪೇರ್ ಮಾಡ್ಬೋದು. ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಸೋಡಿಯಂ ಆಲ್ಕಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಎ ಕರೆಸ್ಪಾಂಡಿಂಗ್ ಈಥರ್. This reaction we are going to call it as Williamson's ether synthesis. C2H5ONA when made to react with ethyl ಆಲ್ಕೈಲ್ ಹ್ಯಾಲೈಡ್. ಫಸ್ಟ್ ಏನು ಮಾಡ್ತೀವಿ ಅಂದರೆ ಆಲ್ಕೋಹಾಲು ಸೋಡಿಯಂ ಜೊತೆ ಟ್ರೀಟ್ ಮಾಡ್ತೀವಿ, ಸೋಡಿಯಂ ಎಥಾಕ್ಸೈಡ್ ಬರುತ್ತೆ, ಸೋಡಿಯಂ ಆಲ್ಕಾಕ್ಸೈಡ್ ಬರುತ್ತೆ. ದಟ್ ಸೋಡಿಯಂ ಆಲ್ಕಾಕ್ಸೈಡ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಅನ್ ಆಲ್ಕೈಲ್ ಹ್ಯಾಲೈಡ್ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಕರೆಸ್ಪಾಂಡಿಂಗ್ ಈಥರ್ ನಿಮಗೆ ಬರ್ತಾ ಹೋಗುತ್ತೆ. ಬೆಟರ್ ರಿಸಲ್ಟ್ಸ್ ಆರ್ ಒಬ್ಟೈನ್ಡ್ ವಿತ್ ಪ್ರೈಮರಿ ಆಲ್ಕೈಲ್ಗೆ ಚೆನ್ನಾಗಿ ಬರುತ್ತೆ. ಸೆಕೆಂಡ್ರಿ ಟರ್ಷರಿ ಬಂದ್ರೂ ದೇರ್ ಮೇ ಬಿ ಚಾನ್ಸಸ್ ಆಫ್ ಗೆಟಿಂಗ್ ಎಲಿಮಿನೇಟೆಡ್ ಆಗಿಬಿಟ್ಟು ನಿಮಗೆ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡ್ವಿ. ಈ ಎಕ್ಸಾಂಪಲ್ ತೊಗೊಂಡ್ರೆ ನಿಮಗೆ ಮಿಥೈಲ್ ಪ್ರೋಪೀನ್ ಬರ್ತಾ ಇದೆ. ಸೊ ಹಾಗಾಗಿ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಇತ್ತು ಅಂತಂದರೆ ಈಸಿಯಾಗಿ ಬರುತ್ತೆ. ಆಲ್ಕೋಹಾಲ್ ಯಾವ್ದಾರು ತೊಗೋಬೋದು, ಪ್ರೈಮರಿ ಸೆಕೆಂಡ್ರಿ ಟರ್ಷರಿ ಆಲ್ಕೋಹಾಲ್ ಯಾವ್ದಾರು ತೊಗೋಬೋದು. ಆದರೆ ಆಲ್ಕೈಲ್ ಹ್ಯಾಲೈಡ್ ನೀವು ಇಲ್ಲಿ ಪ್ರೈಮರಿನೇ ತೊಗೋಬೇಕಾಗತ್ತೆ. ಸೆಕೆಂಡ್ರಿ ಆಲ್ಕೈಲ್ ಹ್ಯಾಲೈಡು ಅಥವಾ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ತೊಗೊಂಡ್ರೆ ದೇರ್ ಮೇ ಬಿ ಚಾನ್ಸಸ್ ಆಫ್ ಗೆಟಿಂಗ್ ಎಲಿಮಿನೇಟೆಡ್ ಪ್ರಾಡಕ್ಟ್ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಫಿನಾಲ್ಸ್ ಕ್ಯಾನ್ ಆಲ್ಸೋ ಬಿ ಕನ್ವರ್ಟೆಡ್ ಇಂಟು ಈಥರ್ಸ್ ಯೂಸಿಂಗ್ ದಿಸ್ ಮೆಥಡ್. ಸೊ ಫಿನಾಲ್ನ ಎನ್ಎಲ್ ಜೊತೆ ಇದು ಮಾಡ್ತೀವಿ, ಸೋಡಿಯಂ ಫಿನಾಕ್ಸೈಡ್ ಬರುತ್ತೆ. ದಟ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಅನ್ ಆಲ್ಕೈಲ್ ಹ್ಯಾಲೈಡ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಕರೆಸ್ಪಾಂಡೆಂಟ್ ಸಬ್ಸ್ಟಿಟ್ಯೂಟೆಡ್ ಫಿನಾಲ್ ನಿಮ್ಗೆ ಇಲ್ಲಿ ಬರ್ತಾ ಹೋಗುತ್ತೆ. ಅದೇ ಥರ ಥರ್ಡ್ ಮೆಥಡ್ ಆಫ್ ಪ್ರಿಪ್ರೇಷನ್ ತೊಗೊಳ್ಳೋದಾದರೆ ಈಥರ್ನ ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್ ಯೂಸಿಂಗ್ ಅಗೇನ್ ಆಲ್ಕೈಲ್ ಹ್ಯಾಲೈಡ್ ವೆನ್ ಟ್ರೀಟೆಡ್ ವಿತ್ ಡ್ರೈ ಸೋಡಿಯಂ ಆಕ್ಸೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಈಥರ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಈ 3 ಮೆಥಡಿಂದ ನೀವು ಈಥರ್ನ ಪ್ರಿಪೇರ್ ಮಾಡ್ಬೋದು. ಒಂದು ವಿಲಿಯಮ್ಸನ್ಸ್ ಈಥರ್ ಸಿಂಥಿಸಿಸ್ ಅಂತ ಹೇಳ್ತೀವಿ, ಅಲ್ಲೂ ಆಲ್ಕೋಹಾಲು ಆಲ್ಕೈಲ್ ಹ್ಯಾಲೈಡ್ ಬೇಕಾಗುತ್ತೆ. ಜನರಲಿ ಪ್ರೈಮರಿ ಸೆಕೆಂಡ್ರಿ ಟರ್ಷರಿ ಆಲ್ಕೋಹಾಲ್ ಯಾವ್ದಾರು ತೊಗೋಬೋದು, ಬಟ್ ಆಲ್ಕೈಲ್ ಹ್ಯಾಲೈಡ್ ನೀವು ಪ್ರೈಮರಿ ತೊಗೋಬೇಕಾಗತ್ತೆ. ಫಸ್ಟ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಡಿಹೈಡ್ರೇಷನ್ ಮಾಡಬೇಕು, ಅಲ್ಲಿ ಆಲ್ಕೋಹಾಲ್ ಪ್ರೈಮರಿನೇ ತೊಗೋಬೇಕಾಗತ್ತೆ. ಅದೇ ಥರ ಆಲ್ಕೈಲ್ ಹ್ಯಾಲೈಡ್ ವಿತ್ ಡ್ರೈ ಸಿಲ್ವರ್ ಆಕ್ಸೈಡ್ ತೊಗೊಂಡ್ರು ನಿಮಗೆ ಇದು ಬರ್ತಾ ಹೋಗುತ್ತೆ. ಈ ರೀತಿಯಾಗಿ 3 ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ನೀವು ಓದ್ತೀರಾ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.